ಓಂ ಶ್ರೀ ಪರಮಾತ್ಮನೇ ನಮಃ. ನಮಸ್ಸರ್ವೇಭ್ಯಃ. ಆತ್ಮೀಯರೇ, ಹಿಂದಿನ ಶ್ಲೋಕದಲ್ಲಿ ನಾವು ಪಾಂಡವರ ಸೇನೆಯು ವ್ಯೂಹ ರೂಪದಲ್ಲಿ ರಚನೆಯಾಗಿತ್ತು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಮುಂದಿನ 3 ಶ್ಲೋಕಗಳಲ್ಲಿ ವ್ಯೂಹ ರೂಪದಲ್ಲಿ ರಚನೆಯಾಗಿರುವಂತಹ ಪಾಂಡವರ ಸೇನೆಯಲ್ಲಿರುವಂತಹ ಮಹಾರಥಿಗಳ ಹೆಸರನ್ನು ದುರ್ಯೋಧನನು ಹೇಳುತ್ತಿದ್ದಾನೆ. ಅವುಗಳನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಅತ್ರ ಶೂರಾ ಮಹೇಶ್ವಾಸಾ ಭೀಮಾರ್ಜುನ ಸಮಾಯುಧಿ ಯಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಪ್ರಿಯ ಮಿತ್ರರೇ, ಈ 3 ಶ್ಲೋಕಗಳಲ್ಲಿ ಆ ಸೇನೆಯಲ್ಲಿರ್ತಕ್ಕಂತಹ ಮಹಾರಥಿಗಳ ಹೆಸರನ್ನು ಹೇಳಲಾಗಿದೆ. ಹಾಗಾದರೆ ಇಲ್ಲಿ ಮಹಾರಥಿ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಳೋಣ. ಯಾಕೆ ಇವರಿಗೆಲ್ಲ ಮಹಾರಥಿ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ? ಯಾರು ಏಕಾಂಗಿಯಾಗಿ 10,000 ಧನುರ್ಧಾರಿ ಯೋಧರನ್ನು ಯುದ್ಧದಲ್ಲಿ ಸಂಚಾಲನೆ ಮಾಡುತ್ತಾರೋ ಹಾಗೂ ಶಸ್ತ್ರ ವಿದ್ಯೆಯಲ್ಲಿ ಅತ್ಯಂತ ನಿಪುಣರಾಗಿರುತ್ತಾರೋ ಅಂತಹ ವೀರರನ್ನು ಮಹಾರಥಿಗಳು ಎಂದು ಹೇಳಲಾಗಿದೆ. ಹಾಗಾದರೆ ಈ ರೀತಿಯಾದಂತಹ ಸೈನ್ಯವನ್ನು ಮತ್ತು ಪರಾಕ್ರಮವನ್ನು ಹೊಂದಿರತಕ್ಕಂತಹ ಮಹಾರಥಿಗಳು ಪಾಂಡವರ ಸೇನೆಯಲ್ಲಿ ಯಾರ್ಯಾರಿದ್ದರು ಅನ್ನೋದನ್ನು 3 ಶ್ಲೋಕಗಳಲ್ಲಿ ದುರ್ಯೋಧನನು ಹೇಳ್ತಾ ಹೋಗ್ತಾನೆ. ಮೊದಲನೆಯದಾಗಿ ಅತ್ರಶೂರ ಮಹೇಶ್ವಾಸ. ಅತ್ರಶೂರ, ಅತ್ರ ಅಂದರೆ ಎಲ್ಲಿ ಈ ಒಂದು ಯುದ್ಧದ ಯುದ್ಧದಲ್ಲಿ ಮಹೇಶ್ವಾಸಾಹ ಅಂತಂದರೆ ದೊಡ್ಡ ದೊಡ್ಡ ಧನಸ್ಸುಗಳನ್ನು ಹೊಂದಿರತಕ್ಕಂಥವರು ಅನ್ನುವಂತಹದ್ದು. ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನಸ್ಸುಗಳನ್ನು ಹೊಂದಿರತಕ್ಕಂಥವರು. ಭೀಮಾರ್ಜುನ ಯುಧಿ ಅಂತಂದರೆ ಈ ಯುದ್ಧದಲ್ಲಿ ಭೀಮಾರ್ಜುನಿಗೆ ಸಮಾನರಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಧನಸ್ಸುಗಳನ್ನು ಉಳಿರ್ತಕ್ಕಂತಹ ಶೂರರು ಇದ್ದಾರೆ. ಅವರು ಯಾರ್ಯಾರಿದ್ದಾರೆ ಅಂತಂದರೆ ಯುಯುಧಾನ ಅಂತಂದರೆ ಸಾತ್ಯಕಿ ಅಂತಂದರೆ ಇವನು ಅರ್ಜುನನ ಶಿಷ್ಯ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ವಿರಾಟಶ್ಚ ಅಂತ ಹೇಳ್ತಾರೆ. ಚ ಅಂದರೆ ಹಾಗೆ ಅಥವಾ ಮತ್ತು ಅನ್ನುವಂಥ ಅರ್ಥ. ವಿರಾಟ ರಾಜನಿದ್ದಾನೆ. ಅದೇ ರೀತಿಯಾಗಿ ಇನ್ನೋರ್ವ ದ್ರುಪದಶ್ಚನ್ ಮಹಾರಥಃ, ದ್ರುಪದ ರಾಜನಿದ್ದಾನೆ. ಹೀಗೆ ಮೊದಲನೇ ಶ್ಲೋಕದಲ್ಲಿ ದ್ರುಪದ ರಾಜ, ಯುಯುಧಾನ ಮತ್ತು ವಿರಾಟರ ಹೆಸರನ್ನು ಮಹಾರಥಿಗಳನ್ನಾಗಿ ಸೂಚಿಸ್ತಾ ಇದ್ದಾರೆ. ಎರಡನೇ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ದೃಷ್ಟಕೇತುಶ್ಚೇಕಿತಾನಃ. ದೃಷ್ಟಕೇತು ಚೇಕಿತಾನಃ. ದೃಷ್ಟಕೇತು ಇದ್ದಾನೆ, ಚೇಕಿತಾನ ಇದ್ದಾನೆ. ಅದೇ ರೀತಿಯಾಗಿ ಕಾಶಿರಾಜಶ್ಚ ವೀರ್ಯವಾನ್, ವೀರನಾಗಿರ್ತಕ್ಕಂತಹ ಕಾಶಿರಾಜನು ಕೂಡ ಅಲ್ಲಿದ್ದಾನೆ. ಪುರುಜಿತ್ ಮತ್ತು ಕುಂತಿಭೋಜ ಇವರಿಬ್ಬರ ಒಂದು ಹೆಸರನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ. ಪುರುಜಿತ್ ಮತ್ತು ಕುಂತಿಭೋಜ ಇವರಿಬ್ಬರು ಕುಂತಿಯ ಸಹೋದರರು. ಶೈಬ್ಯಶ್ಚ ನರಪುಂಗವಃ. ಈ ನರಪುಂಗವಃ ಅಂತಂದರೆ ಮನುಷ್ಯರಲ್ಲಿ ಶ್ರೇಷ್ಠ. ಪುಂಗವ ಅಂದರೆ ಶ್ರೇಷ್ಠ, ನರ ಅಂದರೆ ಮನುಷ್ಯನಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಶೈಬ್ಯನು ಕೂಡ ಇಲ್ಲಿದ್ದಾನೆ. ಹೀಗೆ ಎರಡನೇ ಶ್ಲೋಕದಲ್ಲಿ ದೃಷ್ಟಕೇತು, ಚೇಕಿತಾನ ಮತ್ತು ಕಾಶಿರಾಜ, ಅದೇ ರೀತಿಯಾಗಿ ಪುರುಜಿತ್, ಕುಂತಿಭೋಜ ಮತ್ತು ಶ್ರೇಷ್ಠನಾಗಿರ್ತಕ್ಕಂತಹ ಶೈಬ್ಯನ ಹೆಸರನ್ನು ಸೂಚಿಸಲಾಗಿದೆ. ಇನ್ನು 3ನೆಯ ಶ್ಲೋಕದಲ್ಲಿ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್. ಇಲ್ಲಿ ಯುಧಾಮನ್ಯು ಮತ್ತು ಉತ್ತಮೌಜ ಅನ್ನುವಂಥ ಹೆಸರನ್ನು ಹೇಳ್ತಾ ಇದ್ದಾರೆ. ಯುಧಾಮನ್ಯು ಮತ್ತು ಉತ್ತಮೌಜ ಇವರಿಬ್ಬರು ವಿಕ್ರಾಂತ ಮತ್ತು ವೀರ್ಯವಾನ್ ಅನ್ನುವಂಥ ವಿಶೇಷಣಗಳಿಂದ ಹೊಗಳಿಸಲ್ಪಟ್ಟಿದ್ದಾರೆ. ಆದರೆ ಇವರಿಬ್ಬರೂ ಕೂಡ ಮಹಾರಥಿಗಳು. ಅದೇ ರೀತಿಯಾಗಿ ಸೌಭದ್ರೋ
ದ್ರೌಪದಿಯಾಶ್ಚ ಸೌಭದ್ರ ಅಂದರೆ ಸುಭದ್ರೆಯ ಪುತ್ರನಾಗಿರ್ತಕ್ಕಂತಹ ಸೌಭದ್ರ ಅಂದರೆ ಅಭಿಮನ್ಯು ಮತ್ತು ದ್ರೌಪದಿಯ 5 ಪುತ್ರರು ಅನ್ನುವಂಥ ಅರ್ಥದಲ್ಲಿ. ಹೀಗೆ ದ್ರೌಪದಿಯ 5 ಪುತ್ರರು ಮತ್ತು ಸುಭದ್ರೆಯ ಮಗನಾಗಿರ್ತಕ್ಕಂಥ ಅಭಿಮನ್ಯು ಸರ್ವಯೇವ ಮಹಾರಥಾಹ, ಇವರೆಲ್ಲರೂ ಮಹಾರಥರಾಗಿದ್ದಾರೆ ಅನ್ನುವಂತಹ ಹೆಸರನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಆದರೆ ಇವರ ಒಂದಷ್ಟು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಅಂದರೆ ಇಲ್ಲಿ ಯುಯುಧಾನ ಅಂದರೆ ಯಾರು, ವಿರಾಟ, ದೃಪದ, ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯ, ಯುಧಾಮನ್ಯು, ಉತ್ತಮೌಜ ಇವರೆಲ್ಲ ಯಾರು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ತಾ ಹೋಗೋಣ. ಇಲ್ಲಿ ಸಾತ್ವಿಕಿಯ ಮತ್ತೊಂದು ಹೆಸರೇ ಯುಯುಧಾನ, ಈತ ಅರ್ಜುನನ ಶಿಷ್ಯ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ವಿರಾಟ, ಈತನ ಹೆಸರನ್ನು ಕೂಡ ನೀವು ಕೇಳಿರ್ತೀರ. ವಿರಾಟ ಮತ್ಸ್ಯ ದೇಶದ ಧಾರ್ಮಿಕ ರಾಜನಾಗಿದ್ದ. ಪಾಂಡವರು ತಮ್ಮ ಒಂದು ಅಜ್ಞಾತವಾಸವನ್ನು ಈತನ ಒಂದು ಆಶ್ರಯದಲ್ಲಿಯೇ ಕಳೆದಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಕಥೆ ಆಗಿರ್ತಕ್ಕಂಥದ್ದು. ಇನ್ನು ಪಾಂಚಾಲ ದೇಶದ ರಾಜ ದೃಪದ, ಅವನ ಹೆಸರು ಕೂಡ ಇದರಲ್ಲಿದೆ. ದೃಪದನ ನಂತರ ಇಲ್ಲಿ ನಾವು ಯಾರ ಬಗ್ಗೆ ತಿಳಿದುಕೊಳ್ಬೇಕಾಗಿದೆ ಅಂದರೆ ದೃಷ್ಟಕೇತು ಅನ್ನುವಂಥವನು. ಈತನೂ ಕೂಡ ಛೇದಿ ದೇಶದ ರಾಜ ಶಿಶುಪಾಲನ ಮಗನಾಗಿದ್ದ. ಅದೇ ರೀತಿಯಾಗಿ ಚೇಕಿತಾನ ವೃಷ್ಟಿವಂಶದ ಯಾದವ ಒಬ್ಬ ಯೋಧನೂ ಕೂಡ ಹೌದು. ಇನ್ನು ಕಾಶಿರಾಜ ಅಂತ ಇಲ್ಲಿ ಸೂಚನೆ ಮಾಡಿದ್ದಾರೆ. ಕಾಶಿರಾಜನ ಹೆಸರನ್ನು ಇಲ್ಲಿ ತಿಳಿಸಿಲ್ಲ. ಇವನು ಕೂಡ ವೀರನಾಗಿದ್ದ ಮತ್ತು ಮಹಾರಥಿಯೂ ಕೂಡ ಆಗಿದ್ದ ಅಂಥೇಳಿ. ಇನ್ನು ಪುರುಜಿತ್ ಮತ್ತು ಕುಂತಿಭೋಜ ಇವರಿಬ್ಬರು ಕುಂತಿಯ ಸಹೋದರರಾಗಿದ್ದರು. ಇವರು ಕೂಡ ಯುಧಿಷ್ಠಿರಾದಿಗಳಿಗೆ ಸೋದರ ಮಾವಂದಿರು ಅಂತ ಹೇಳ್ಬೋದು. ಇನ್ನು ಶೈಬ್ಯನ ಹೆಸರನ್ನು ಸೂಚಿಸಲಾಗ್ತಾ ಇದೆ. ಇವನು ಧರ್ಮರಾಜ ಅಥವಾ ಯುಧಿಷ್ಠಿರನ ಮಾವ ಅಂತ ಇಲ್ಲಿ ಸೂಚನೆ ಮಾಡಬಹುದು. ಈತ ಯಾರಂತಂದರೆ ಶೈಬ್ಯನ ಮಗಳಾಗಿರ್ತಕ್ಕಂಥ ದೇವಿಕಾ ಈ ಯುಧಿಷ್ಠಿರನ ಜೊತೆ ವಿವಾಹವನ್ನು ಮಾಡಿಕೊಂಡಿರ್ತಾಳೆ ಅನ್ನುವಂಥದ್ದು. ಇವರೆಲ್ಲರೂ ಮಹಾರಥರ ಹೆಸರಲ್ಲಿ ಬರ್ತಕ್ಕಂಥದ್ದು. ಇನ್ನು ಯುಧಾಮನ್ಯು ಮತ್ತು ಉತ್ತಮೌಜ ಇವರಿಬ್ಬರು ಸಹೋದರರು, ಪಾಂಚಾಲ ದೇಶದ ರಾಜಕುಮಾರರವುದು. ಹಾಗಾದರೆ ಇಲ್ಲಿ ಸೌಭದ್ರ ಅನ್ನುವಂಥ ಹೆಸರನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಆತ ಅಭಿಮನ್ಯು ಶ್ರೀಕೃಷ್ಣನ ತಂಗಿಯಾಗಿರ್ತಕ್ಕಂಥ ಸುಭದ್ರೆಯೊಡನೆ ಅರ್ಜುನನ ವಿವಾಹವನ್ನು ಮಾಡ್ತಾರೆ. ಆಕೆಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥವನೇ ಅಭಿಮನ್ಯು ಅನ್ನುವಂತಹದ್ದು. ಈ ಅಭಿಮನ್ಯು ಮುಂದೆ ಅದೇ ವಿರಾಟ ರಾಜನ ಪುತ್ರಿಯಾಗಿರ್ತಕ್ಕಂತಹ ಉತ್ತರೆಯೊಡನೆ ವಿವಾಹವನ್ನು ಮಾಡ್ಕೊಳ್ತಾನೆ. ಹಾಗೆಯೇ ಇಲ್ಲಿ ದ್ರೌಪದಿ 5 ಪುತ್ರರು ಅಂತ ಹೇಳ್ತಾರೆ. ಅವರು ಯಾರಂತಂದರೆ ಪ್ರತಿವಿಂಧ್ಯ, ಸುತಸೋಮ, ಶ್ರುತಕರ್ಮ ಮತ್ತು ಶತಾನಿಕ ಹಾಗೂ ಶ್ರುತಸೇನ ಅನ್ನುವಂಥ 5 ಮಕ್ಕಳು. ಇವರು ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಸಹದೇವರ ಅವರ ಸಪುತ್ರರಾಗಿದ್ದರು ಮತ್ತು ದ್ರೌಪದಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥವರು. ಇವರೆಲ್ಲರೂ ಕೂಡ ಮಹಾರಥರು ಅನ್ನುವಂತಹ ಒಂದು ಭಾವನೆಯನ್ನು ದುರ್ಯೋಧನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಹೀಗೆ ಪಾಂಡವರ ಸೇನೆಯಲ್ಲಿರ್ತಕ್ಕಂತಹ ಪ್ರಮುಖ ಯೋಧರ ಹೆಸರುಗಳನ್ನು ದುರ್ಯೋಧನನು ತಿಳಿಸ್ತಾ ತಮ್ಮ ಒಂದು ಮಹಾರಥರು ಯಾರ್ಯಾರು ಇದ್ದಾರೆ ಅನ್ನೋದನ್ನು ಹೇಳ್ತಾ ದ್ರೋಣಾಚಾರ್ಯರಿಗೆ ನಮ್ಮ ಸೈನ್ಯದಲ್ಲಿ ಇರತಕ್ಕಂತಹ ಯೋಧರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡ್ತಾನೆ. ಈ 3 ಶ್ಲೋಕಗಳ ಮೂಲಕ ಮಹಾರಥಿಗಳ ಹೆಸರನ್ನು ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.